ಯೇಸು ಪ್ರಭು ಹೇಳಿದರು, ತಂದೆ, ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯದೇ ಇರುತ್ತಾರೆ, ಆದ್ದರಿಂದ ಇವರನ್ನು ಕ್ಷಮಿಸುವೆಂದು ಹೇಳಿದರು. ಎರಡನೇ ಮಾತಿನಲ್ಲಿ ಯೇಸು ಪ್ರಭು ಹೇಳಿದರು, ಆ ಕಳ್ಳನಿಗೆ, ನಿಶ್ಚಯವಾಗಿ ಇಂದು ನೀನು ನನ್ನೊಂದಿಗೆ ಪರದೈಸಿನಲ್ಲಿ ಇರುತ್ತಿ ಎಂದು ಹೇಳಿದರು. ಮೂರನೇ ಮಾತಿನಲ್ಲಿ ಆ ಮಹಿಳೆಗೆ ಹೇಳಿದರು, ಇದು ನಿನ್ನ ಮಗನು. ಯೋಹಾನನ್ನು ನೋಡಿ ಹೇಳಿದರು, ಇದು ನಿನ್ನ ತಾಯಿ ಎಂದು. ಆ ಮಾತನ್ನು ಯೇಸು ಪ್ರಭು ಹೇಳಿದರು. ನಾಲ್ಕನೇ ಮಾತು, ನನ್ನ ತಂದೆ, ನನ್ನ ತಂದೆ, ನನ್ನನ್ನು ಹೇಗೆ ಬಿಟ್ಟು ಹೋದೆ ಎಂದು ಹೇಳಿದರು. ಐದನೇ ಮಾತು, ನನಗೆ ದಾಹವಾಗಿದೆ ಎಂದು ಹೇಳಿದರು. ಆರನೇ ಮಾತು, ಎಲ್ಲವೂ ಮುಗಿದಿದೆ ಎಂದು ಹೇಳಿದರು. ಏಳನೇ ಮಾತು, ತಂದೆ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಯೇಸು ಪ್ರಭು ತನ್ನ ಆತ್ಮವನ್ನು ಒಪ್ಪಿಸಿದಾಗ ಯೇಸು ಪ್ರಭು ತನ್ನನ್ನು ಮರಣಕ್ಕೆ ಒಪ್ಪಿಸುತ್ತಿದ್ದಾನೆ. ಯೇಸು ಪ್ರಭು ತನ್ನ ಆತ್ಮವನ್ನು ಒಪ್ಪಿಸಿದ ನಂತರ ಮುಂದಿನ 3 ದಿನಗಳಲ್ಲಿ ಅವರು ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಯೂದರ ಆಚರಣೆಯ ಪ್ರಕಾರ, ನಾವು ಆದಿಕಾಂಡದ ಪ್ರಕಾರ ನೋಡಿದರೆ, ಸಂಜೆ 6 ಗಂಟೆಯಿಂದ ಮುಂದಿನ ದಿನದ ಸಂಜೆ 6 ಗಂಟೆಯವರೆಗೆ ಯೂದರ ಪ್ರಕಾರ ಒಂದು ದಿನವಾಗುತ್ತದೆ. ನಮ್ಮ ಪ್ರಕಾರ ಎಂದರೆ ರಾತ್ರಿ 12ರಿಂದ ಮುಂದಿನ ದಿನದ ರಾತ್ರಿ 12ವರೆಗೆ ನಮಗೆ ಒಂದು ದಿನ. ಆದರೆ ಬೈಬಲ್ ಗ್ರಂಥದ ಪ್ರಕಾರ ಅಥವಾ ಯೂದರ ಆಚರಣೆಯ ಪ್ರಕಾರ ಸಂಜೆ 6ರಿಂದ ಮುಂದಿನ ದಿನದ ಸಂಜೆ 6ವರೆಗೆ ಅವರಿಗೆ ಒಂದು ದಿನವಾಗುತ್ತದೆ. ಆದ್ದರಿಂದ ಯೇಸು ಪ್ರಭು ಅವರು ತಮ್ಮ ಪ್ರಾಣವನ್ನು ಬಿಡುವ ಸಮಯಕ್ಕೆ ಸುಮಾರು 3 ಗಂಟೆಗಳು ಕಳೆದಿವೆ. ಬೈಬಲ್ನಲ್ಲಿ ನಾವು ನೋಡಿದಂತೆ ಯೇಸು ತನ್ನ ಪ್ರಾಣವನ್ನು ಬಿಡುತ್ತಿದ್ದಾಗ ಆಕಾಶದಲ್ಲಿ ಕತ್ತಲೆ ಆವರಿಸತೊಡಗಿತು. ಭೂಮಿಯನ್ನು ಕೂಡ ಕತ್ತಲೆ ಆವರಿಸಿತು. ನಂತರ ನಾವು ನೋಡಿದರೆ ಲೂಕ ಸುವಾರ್ತೆಯಲ್ಲಿ ಅಧ್ಯಾಯ 23 ವಚನ 44 ಅನ್ನು ಓದಿದರೆ, ಲೂಕ ಅಧ್ಯಾಯ 23 ವಚನ 44ಕ್ಕೆ ಬರುವೆವು. ಆಗ ಮಧ್ಯಾಹ್ನದಿಂದ 3 ಗಂಟೆಗಳವರೆಗೆ ಆ ದೇಶದಾದ್ಯಂತ ಕತ್ತಲೆ ಆವರಿಸಿತು. 3 ಗಂಟೆಗಳವರೆಗೆ ಆ ದೇಶದಾದ್ಯಂತ ಏನಾಯಿತು ಎಂದರೆ, ಕತ್ತಲೆ ಆವರಿಸಿತು, ಸೂರ್ಯನು ಕಾಣೆಯಾಗಿದ್ದನು ಮತ್ತು ದೇವಾಲಯದ ಪರದೆಯು ಮಧ್ಯಭಾಗದಲ್ಲಿ ಹರಿದು ಹೋಯಿತು. ಆಗ ಯೇಸು ದೊಡ್ಡ ಶಬ್ದದಲ್ಲಿ ಕೂಗಿ, ತಂದೆಯೇ, ನಿಮ್ಮ ಕೈಗಳಿಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತಿದ್ದೇನೆ ಎಂದು ಹೇಳಿದರು. ಅವರು ಹೀಗೆ ಹೇಳಿ ಪ್ರಾಣ ಬಿಟ್ಟರು. ಶತಾಧಿಪತಿ ಈ ಘಟನೆಗಳನ್ನು ನೋಡಿ, ಈ ವ್ಯಕ್ತಿ ನಿಜವಾಗಿಯೂ ಧರ್ಮಾತ್ಮನಾಗಿದ್ದಾನೆ ಎಂದು ಹೇಳಿ ದೇವರನ್ನು ಮಹಿಮೆಪಡಿಸಿದರು. ನೋಡಲು ಸೇರಿದ್ದ ಜನರೆಲ್ಲರೂ ನಡೆದ ಘಟನೆಗಳನ್ನು ನೋಡಿ ಹೃದಯದಲ್ಲಿ ದುಃಖದಿಂದ ತಮ್ಮ ಎದೆ ತಟ್ಟಿಕೊಂಡು ಹಿಂತಿರುಗಿದರು. ಯೇಸುವಿಗೆ ಪರಿಚಯವಾಗಿದ್ದ ಎಲ್ಲರೂ ಅಲ್ಲಿಯೇ ಇದ್ದರು. ಗಲಿಲಯದಿಂದ ಯೇಸುವನ್ನು ಅನುಸರಿಸಿದ್ದ ಮಹಿಳೆಯರು ದೂರದಲ್ಲಿ ನಿಂತು ಈ ಎಲ್ಲವನ್ನು ನೋಡುತ್ತಿದ್ದರು. ಇಲ್ಲಿ ನಾವು ನೋಡಿದಂತೆ ಯೇಸು ಪ್ರಭು ಅವರು ಪ್ರಾಣ ಬಿಟ್ಟ ಸಮಯದಲ್ಲಿ ಆ ದೇಶದಾದ್ಯಂತ ಕತ್ತಲೆ ಆವರಿಸಿತು ಎಂದರೆ, ಆ ಕಾಲದಲ್ಲಿ ಆ ದೇಶದಲ್ಲಿ ಇದ್ದವರು ಇದನ್ನು ಗಮನಿಸಲಿಲ್ಲ. ಈ ವಿಷಯವನ್ನು ಅವರು ಬರೆಯುತ್ತಿದ್ದಾರೆ. ಆ ದೇಶದಾದ್ಯಂತ ಕತ್ತಲೆ ಆವರಿಸಿತು. ಸೂರ್ಯನು ಕೂಡ ಕತ್ತಲಾಗಿ ಮಾರ್ಪಡುತ್ತಿದೆ. ಆ ದೇಶದಾದ್ಯಂತ ಕತ್ತಲಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಯೇಸು ಪ್ರಭು ಅವರು ತಮ್ಮ ಪ್ರಾಣವನ್ನು ಬಿಟ್ಟರು. ಯೇಸು ಪ್ರಭು ಅವರು ತಮ್ಮ ಪ್ರಾಣವನ್ನು ಬಿಟ್ಟ ಕ್ಷಣದಲ್ಲೇ ದೇವಾಲಯದ ಪರದೆಯು 2 ಭಾಗಗಳಾಗಿ ಚೀಲಿತು. ದೇವಾಲಯದ ಪರದೆ 2 ಭಾಗಗಳಾಗಿ ಚೀರಿದಾಗವರೆಗೆ ಜನರು ದೇವಾಲಯದ ಹೊರಗೆ ಇದ್ದರು. ಅವರು ಪರಿಶುದ್ಧ ಸ್ಥಳದೊಳಗೆ ಹೋಗಲು ಸಾಧ್ಯವಿರಲಿಲ್ಲ. ಆದರೆ ಈಗ ಯೇಸು ಪ್ರಭು ತಮ್ಮ ಪ್ರಾಣವನ್ನು ಬಿಟ್ಟ ಕ್ಷಣದಲ್ಲೇ ದೇವಾಲಯದ ಪರದೆ ತೆರೆಯಲ್ಪಟ್ಟಿತು. ಇದರಿಂದ ನಾವು ಎಲ್ಲರೂ ಕೂಡ ಅಬ್ಬ ತಂದೆ ಎಂದು ಕರೆಯುವ ಹಕ್ಕನ್ನು ಪಡೆದಿದ್ದೇವೆ. ಆ ಕೃಪೆ ಎಲ್ಲರಿಗೂ ದೊರಕಿತು. ಅಲ್ಲೆಲೂಯಾ, ಅಲ್ಲೆಲೂಯಾ. ಬ್ರೇಕ್ ಟೈಮ್ 0.5 ಆಗವರೆಗೆ ದೇವರಿಗೂ ಮತ್ತು ನಮ್ಮೆಲ್ಲರಿಗೂ ಇದ್ದ ಅಡ್ಡಗೋಡೆ, ಆದಿಕಾಂಡದಲ್ಲಿ ಉಂಟಾದ ಪಾಪದಿಂದ ಬಂದಿದ್ದ ಆ ಭಾರಿ ಅಡ್ಡಗೋಡೆಗಳನ್ನು ಯೇಸು ಪ್ರಭು 2 ಭಾಗಗಳಾಗಿ ಕತ್ತರಿಸಿ ಹಾಕಿದನು. ಅಲ್ಲೆಲೂಯಾ. ಆತನು ನಮ್ಮಿಗೂ ಅವನಿಗೂ ಇನ್ನು ಮುಂದೆ ಯಾವುದೇ ಅಡ್ಡು ಇಲ್ಲದಂತೆ ತನ್ನ ಮೂಲಕ ನಮಗಾಗಿ ಬಾಗಿಲನ್ನು ತೆರೆದಿದ್ದಾನೆ. ದೇವರ ಮಕ್ಕಳೇ, ನೀವು ಯೋಚಿಸುತ್ತಿದ್ದರೆ, ಯೇಸು ಪ್ರಭು ತನ್ನ ಪ್ರಾಣವನ್ನು ಬಿಟ್ಟ ನಂತರ ಅಲ್ಲಿ ಇದ್ದ ಶತಾಧಿಪತಿ ಹೇಳುತ್ತಾನೆ, ನಿಶ್ಚಯವಾಗಿ ಈತನು ನೀತಿವಂತನು. ಇನ್ನೊಂದು ಅನುವಾದದಲ್ಲಿ ಹೀಗೆ ಬರೆಯಲಾಗಿದೆ, ಈತನು ದೇವರ ಪುತ್ರನೋ ಎಂದು. ನಿಜವಾಗಿಯೂ ಈತನು ದೇವರ ಪುತ್ರನೆಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ದೇವರ ಮಕ್ಕಳೇ, ಆಗವರೆಗೆ ಶತಾಧಿಪತಿ ಮತ್ತು ಸೈನಿಕರು ಎಲ್ಲರೂ ಕೂಡ
ಈ ಯಾಜಕರು, ಪ್ರಧಾನ ಯಾಜಕರು, ಈ ಶಾಸ್ತ್ರಿಗಳು, ಸದುಕೆಗಳು ಅವರು ಪರಿಸ್ಥಿತಿಯನ್ನು ವಿವರಿಸಿದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರು. ಆದರೆ ಯೇಸು ಪ್ರಭು ತನ್ನ ಪ್ರಾಣವನ್ನು ಬಿಟ್ಟಾಗ ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡ ಈ ಯಾಜಕನು ಹೇಳುತ್ತಾನೆ, ನಿಜವಾಗಿಯೂ ಈಯನು ದೇವರ ಮಗನು. ಆಮೇಲೆ ಇನ್ನೊಂದು ವಿಷಯ ಅಲ್ಲಿ ಗಮನಕ್ಕೆ ಬರುತ್ತದೆ. ದೂರದಿಂದ ಯೇಸುವನ್ನು ಅನುಸರಿಸುತ್ತಿದ್ದ ಕೆಲವು ಮಹಿಳೆಯರು ಒಳ್ಳೆಯದಾಗಿ ಯೋಚಿಸಿ ನೋಡಿ, ಅವರೆಲ್ಲ ಯೇಸು ಪ್ರಭುವನ್ನು ಯೆರೂಸಲೇಮಿನಿಂದಲೇ ಅನುಸರಿಸುತ್ತಿದ್ದರು. ಈ ಮಹಿಳೆಯರು ಎಷ್ಟು ದೂರ ಯೇಸುವನ್ನು ಅನುಸರಿಸುತ್ತಾರೆ ಎಂದರೆ ಅವರು ದೂರದಿಂದ ಯೇಸುವನ್ನು ಹಿಂಬಾಲಿಸುತ್ತಿದ್ದಾರೆ. ಏಕೆಂದರೆ ಮಹಿಳೆಯರನ್ನು ಸಾಮಾನ್ಯವಾಗಿ ಕಡಿಮೆ ಗೌರವದಿಂದ ನೋಡಲಾಗುತ್ತದೆ. ಮಹಿಳೆಯರು ಕೆಲವು ವಿಷಯಗಳಿಂದ ದೂರವಿರಬೇಕೆಂದು ಸಮಾಜದಲ್ಲಿ ಭಾವನೆ ಇದೆ. ಯೇಸು ಪ್ರಭು ಏನು ಅನಿಸಿಕೊಂಡರೂ ಪರವಾಗಿಲ್ಲ, ಈ ಲೋಕವು ಏನು ಅನಿಸಿಕೊಂಡರೂ ಪರವಾಗಿಲ್ಲ, ಒಂದು ದೂರದಿಂದ ಯೇಸು ಪ್ರಭುವನ್ನು ಹಿಂಬಾಲಿಸುತ್ತಿರುವ ಈ ಮಹಿಳೆಯನ್ನು ನಾವು ಇಲ್ಲಿ ನೋಡಬಹುದು. ಆದಾಮನ ಸಂಬಂಧದಿಂದ ಮತ್ತೊಂದು ಗರ್ಭದಿಂದ ಯೇಸು ಜನಿಸಿದ ಕಾರಣದಿಂದಾಗಿ ಮರಿಯಮ್ಮವನ್ನು ಲೋಕವ್ಯಾಪಿಯಾಗಿ ಬಹುಮಾನಿತ ಮಹಿಳೆ ಎಂದು ಘೋಷಿಸಲಾಗಿದೆ. ನಂತರ ಮಹಿಳೆಯನ್ನು ಕುರಿತು ಬರೆದಿರುವುದು ಮುಂದುವರಿಯುತ್ತದೆ. ಈಗಲೂ ಶಿಷ್ಯರೆಲ್ಲರೂ ಓಡಿ ಹೋದರು. ಅವರು ತಮ್ಮ ಗುಹೆಗೆ ಓಡಿ ಹೋದರು. ಅವರು ಮಾನವರಿಗೆ ಕಾಣುವಷ್ಟು ದೂರದಲ್ಲಿದ್ದರು. ಆದರೆ ಈ ಮಹಿಳೆಯರು ಮಾತ್ರ ಯೇಸು ಪ್ರಭುವನ್ನು ದೂರದಿಂದ ಅನುಸರಿಸುತ್ತಿದ್ದಾರಂತೆ. ಇವತ್ತು ಅನೇಕರು ಯೇಸುವನ್ನು ತಿಳಿಯದ ಕುಟುಂಬಗಳಲ್ಲಿ ಕೆಲ ಮಹಿಳೆಯರು ಯೇಸು ಪ್ರಭುವನ್ನು ದೂರದಿಂದ ಅನುಸರಿಸುತ್ತಿದ್ದಾರೆ. ಅಲೆಯಲು ನಾವು ಎಲ್ಲರೂ ಕೂಡ ದೂರದಿಂದ ಅನುಸರಿಸುತ್ತಿದ್ದೇವೆ. ಈಗ ನಾವು ಯೇಸುವಿಗೆ ಹತ್ತಿರವಾಗಿದ್ದೇವೆ. ಇಸ್ರೇಲಿನ ಅಚ್ಚರಿ ಎಂತೆಂದರೆ ಯೇಸು ಪ್ರಭುವಿನ ಪುನರುತ್ಥಾನದಲ್ಲಿ ಈ ಮಾಗ್ದಲೆಯ ಮರಿಯ, 7 ದೆವ್ವಗಳು ಹಿಡಿದಿದ್ದ ಆ ಮರಿಯ, ಯಾಕೋಬನ ಸಹೋದರನ ತಾಯಿ ಮರಿಯ ಮತ್ತು ಇತರ ಎಲ್ಲರೂ ಕೂಡ ಯೇಸು ಪ್ರಭುವನ್ನು ಅನುಸರಿಸುವುದನ್ನು ನಿಲ್ಲಿಸಿಲ್ಲ. ಈ 4 ಮರಿಯರು ಯೇಸು ಪ್ರಭುವನ್ನು ಅನುಸರಿಸುತ್ತಿದ್ದಾರೆ. ಅವನು ಪುನರುತ್ಥಾನವಾದ ನಂತರ ಕೂಡ ಅಲ್ಲಿಯೇ ಮಹಿಳೆಯರನ್ನು ಕಾಣಬಹುದು. ಇವರು ಯೇಸು ಪ್ರಭುವನ್ನು ದೂರದಿಂದ ಅನುಸರಿಸುತ್ತಿದ್ದಾರೆ. ಇನ್ನೂ ಕೆಲವರು ಅವನಿಗೆ ವಿದಾಯ ಹೇಳಲು ಬಂದಿದ್ದಾರೆ. ಅವನಿಗೆ ವಿದಾಯ ಹೇಳುತ್ತಿರುವುದನ್ನು ಹೇಳುತ್ತಾರೆ. ಅವರು ಹೃದಯದಿಂದ ಅಳುತ್ತಾ ದುಃಖಿಸುತ್ತಿದ್ದಾರೆ, ಏಕೆಂದರೆ ಯೇಸು ಪ್ರಭುವಿನಲ್ಲಿ ಯಾವುದೇ ಪಾಪವಿಲ್ಲ, ಯೇಸು ಪ್ರಭುವಿನಲ್ಲಿ ಯಾವುದೇ ದೋಷವಿಲ್ಲ. ಆದರೆ ಮಾನವರ ಪಾಪಗಳಿಗಾಗಿ ಯೇಸು ಪ್ರಭು ಸತ್ತನು. ಅಲ್ಲಿ ಇದ್ದ ಎಲ್ಲರೂ ತಮ್ಮ ಹೃದಯವನ್ನು ಹೊಡೆಯುತ್ತಾ ಅಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ದೇವರು ಇವುಗಳನ್ನು ಅನುಮತಿಸಿದ್ದಾನಾ? ಈ ರೀತಿಯಾಗಿ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ನಾವು ನೋಡುತ್ತಿದ್ದಾಗ ಯೇಸು ಪ್ರಭು 3 ಗಂಟೆಗಳ ಸಮಯದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟರು. ಕೂಡಲೇ ಅಲ್ಲಿ ಭೂಕಂಪ ಸಂಭವಿಸಿತು. ಅಲ್ಲಿ ದೇವಾಲಯದ ಪರದೆಯು 2 ಭಾಗಗಳಾಗಿ ಚೀಗಿತು. ಆ ಸ್ಥಳವನ್ನೆಲ್ಲ ಕತ್ತಲೆ ಆವರಿಸಿತು. ಇದರಿಂದ ಆ ಸೈನಿಕರೆಲ್ಲರೂ ಕೂಡ, ನೀವು ಜೀವಂತವಾಗಿದ್ದೀರಾ ಇಲ್ಲವೋ ಎಂದು ಹೇಳಿ 2 ಕಳ್ಳರ ಕಾಲು ಮುರಿದು ಅವರನ್ನು ಕೊಂದರು. ಇನ್ನೂ ಸ್ವಲ್ಪ ಪ್ರಾಣವಿದ್ದ ಎದುರಿನ ಕಳ್ಳರ ಪ್ರಾಣವನ್ನು ತೆಗೆದುಹಾಕಿದರು. ಈಗ ಯೇಸುವಿನ ಬಳಿಗೆ ಬಂದು ನೋಡುತ್ತಿದ್ದಾರೆ. ಅವನ ಬಳಿ ಇದ್ದ ಆ ಚೆಮಟೆಯ ಹೊಡೆತಗಳನ್ನು ಅನುಭವಿಸಿದ ಯೇಸು, ಅನೇಕ ಬಾರಿ ಉಗುಳಲ್ಪಟ್ಟ ಯೇಸು, ಹಿಗ್ಗಿ ಹೊಡೆಯಲ್ಪಟ್ಟ ಯೇಸು ಈಗ ಅವರನ್ನು ಪರೀಕ್ಷಿಸುತ್ತಿದ್ದಾರೆ. ಯೇಸು ಜೀವಂತನಾಗಿದ್ದಾನಾ ಇಲ್ಲವೋ ಎಂದು ಅವನ ಹೃದಯವನ್ನು ಉದ್ದವಾಗಿ ಚುಚ್ಚಿದಾಗ ಆ ಹೃದಯದಿಂದ ನೀರು ಮತ್ತು ರಕ್ತ ಹರಿದು ಬಂದಿತಂತೆ. ಅಂತಿಮವಾಗಿ ಯೇಸುವಿನ ಉಳಿದ ರಕ್ತ ಅದೂ ಕೂಡ ಅಲ್ಲಿಯೇ ಹರಿದು ಹೋಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಯಾರು ಚುಚ್ಚಿದರೋ ಅವರ ಮುಖವೆಲ್ಲ ಯೇಸುವಿನ ರಕ್ತದಿಂದ ತುಂಬಿತ್ತು. ಯೇಸುವಿನ ರಕ್ತ. ಈಗ ಅರ್ಥವಾಯಿತು, ಯೇಸು ಪ್ರಭು ಸತ್ತಿದ್ದಾರೆ ಎಂದು ಅಲ್ಲಿನವರು ಘೋಷಣೆ ಬರೆದರು. ಮರಣ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಿದರು. ಇನ್ನು ಅವರ ಮೊಣಕಾಲುಗಳನ್ನು ಮುರಿಯಬೇಕಾದ ಅಗತ್ಯವಿಲ್ಲ, ಯೇಸು ಸತ್ತಿದ್ದಾರೆ ಎಂಬ ಸುದ್ದಿ. ಆ ಸುದ್ದಿ ನಂತರ ಇಡೀ ಲೋಕಕ್ಕೂ ಹರಡುತ್ತದೆ. ಇಂತಹ ಸಮಯದಲ್ಲಿ ಲೂಕಾ ಸುವಾರ್ತೆ 23ನೇ ಅಧ್ಯಾಯದ 50ನೇ ವಚನದಲ್ಲಿ ನಾವು ನೋಡಿದರೆ, ಅರಿಮಥೆಯ ಎಂಬ ಯಹೂದ್ಯ ಪಟ್ಟಣದ ಸದಸ್ಯನಾದ ಯೋಸೇಫನು ಒಬ್ಬನು ಇದ್ದನು. ಅವನು ಒಳ್ಳೆಯವನು, ಧರ್ಮಾತ್ಮನೂ ಆಗಿದ್ದನು ಮತ್ತು ಅವರ ಆಲೋಚನೆಗೂ ಅವರು ಮಾಡಿದ ಕೆಲಸಕ್ಕೂ ಒಪ್ಪಿಗೆ ನೀಡಲಿಲ್ಲ. ಅವನು ದೇವರ ರಾಜ್ಯಕ್ಕಾಗಿ ಕಾಯುತ್ತಿದ್ದನು. ಅವನು ಪಿಲಾತನ ಬಳಿಗೆ ಹೋಗಿ ಯೇಸು ದೇಹವನ್ನು ತನ್ನಿಗೆ ಕೊಡಬೇಕೆಂದು ಕೇಳಿದನು. ಅವನು ಯೇಸು ದೇಹವನ್ನು ಕೆಳಗೆ ಇಳಿಸಿ ಅದನ್ನು ಶುಭ್ರವಾದ ನಾರಿನ ಬಟ್ಟೆಯಲ್ಲೇ ಸುತ್ತಿ ಹೊಸದಾಗಿ ತೋಡಲಾದ ಕಲ್ಲಿನ ಸಮಾಧಿಯಲ್ಲಿ ಇಟ್ಟನು. ಆ ಸಮಾಧಿಯಲ್ಲಿ ಇದುವರೆಗೆ ಯಾರನ್ನೂ ಇಡಲಾಗಿರಲಿಲ್ಲ. ಆ ದಿನವು ಸಿದ್ಧಪಡಿಸುವ ದಿನವಾಗಿತ್ತು ಮತ್ತು ವಿಶ್ರಾಂತಿ ದಿನವೂ ಆರಂಭವಾಗುತ್ತಿತ್ತು.
ಆಗ ಗಲಿಲಾಯದಿಂದ ಯೇಸುವಿನೊಂದಿಗೆ ಬಂದಿದ್ದ ಮಹಿಳೆಯರು ಕೂಡ ಅವನ ಹಿಂದೆ ಹೋಗಿ ಆ ಸಮಾಧಿಯನ್ನು ಮತ್ತು ಯೇಸು ದೇಹವನ್ನು ಹೇಗೆ ಇಡಲಾಗಿದೆ ಎಂಬುದನ್ನು ನೋಡಿ ನಂತರ ಹಿಂದಿರುಗಿ ಸುಗಂಧ ದ್ರವ್ಯಗಳು ಮತ್ತು ಪರಿಮಳ ತೈಲಗಳನ್ನು ಸಿದ್ಧಪಡಿಸಿದರು. ಆಜ್ಞೆಯಂತೆ ವಿಶ್ರಾಂತಿ ದಿನದಲ್ಲಿ ಅವರು ವಿಶ್ರಾಂತಿಯಾಗಿ ಇದ್ದರು. ಇಲ್ಲಿ ಈ ಮಹಿಳೆಯರು ಹತ್ತಿರದಲ್ಲೇ ಇದ್ದಾರೆ. ನಾವು ಯೇಸುವನ್ನು ಹತ್ತಿರದಿಂದ ಅನುಸರಿಸುವವರಾಗಿರಬೇಕು. 3.5 ವರ್ಷಗಳ ಕಾಲ ಯೇಸುವನ್ನು ಅನುಸರಿಸಿದ್ದ ಶಿಷ್ಯರು ಕಾಣಿಸಿಲ್ಲ. ಆದರೆ ಈ ಮಹಿಳೆಯರು ಧೈರ್ಯದಿಂದ ಮುಂದುವರೆದರು. ಅವರು ಧೈರ್ಯದಿಂದ ಮುಂದುವರೆದರು. ಇನ್ನೇನು ಆಗಲಿ ಪರವಾಗಿಲ್ಲ, ನನ್ನನ್ನು ಕೊಂದರೂ ಪರವಾಗಿಲ್ಲ, ನನ್ನನ್ನು ಹಿಂಸಿಸಿದರೂ ಪರವಾಗಿಲ್ಲ, ನಾವು ಯೇಸುವನ್ನು ಅನುಸರಿಸದೇ ಇರಲು ಸಾಧ್ಯವಿಲ್ಲ. ಕೊನೆಗೆ ಫಿಲ್ಟರ್ ಮಾಡುತ್ತಾ ಬಂದಾಗ ಈ 12 ಶಿಷ್ಯರಲ್ಲಿ ಒಬ್ಬನು ಕಾಣಿಸಿಲ್ಲ. ಯೇಸು ಹೇಳಿದ್ದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ ಯೇಸುವನ್ನೇ ಬಿಟ್ಟು ಹೋದ ಪೇತ್ರನನ್ನು ನಾವು ನೋಡುತ್ತಿದ್ದೇವೆ. ಯಾವಾಗ ದೇವರು ನೇಮಿಸಿದ ಅರ್ಮಿಥಿಯನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಿಗೆ ಯೋಸೇಫು ಎಂಬ ಹೆಸರನ್ನು ಇಟ್ಟಿದ್ದಾರೆ. ಅವನನ್ನು ನಿಕೋದೆಮ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ಸೇರಿ ಹೋಗಿ ಪಿಲಾತನ ಬಳಿಗೆ ಹೋಗಿ ಪಿಲಾತನ ಬಳಿ ಬೇಡಿಕೊಳ್ಳುತ್ತಿದ್ದಾರೆ. ಈ ಅರ್ಮಿಥಿಯ ಯೋಸೇಫು ಒಳ್ಳೆಯ ವ್ಯಕ್ತಿ, ಅವನು ಒಬ್ಬನೇ. ಶಿಯನು ಅಂದರೆ ಈ ಪರಿಶುದ್ಧ ವ್ಯಕ್ತಿ. ಅವನು ಹೋಗಿ ಪಿಲಾತನ ಬಳಿ ಕೇಳುತ್ತಿದ್ದಾನೆ. ಅರ್ಮಿಥಿಯ ಯೋಸೇಫು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ತುಂಬಾ ಶ್ರೀಮಂತನು, ಸಮಾಜದಲ್ಲಿ ಒಳ್ಳೆಯ ಹೆಸರು ಹೊಂದಿದ್ದವನು. ಅವನು ಒಬ್ಬ ಪರಿಶುದ್ಧನು, ಜನರಲ್ಲಿ ಒಳ್ಳೆಯ ಹೆಸರು ಹೊಂದಿದ್ದವನಾಗಿಯೂ ತುಂಬಾ ಶ್ರೀಮಂತನಾಗಿಯೂ ಇದ್ದನು. ರಹಸ್ಯವಾಗಿ ಯೇಸುವನ್ನು ಅನುಸರಿಸುತ್ತಿದ್ದವನೆಂದು ಹೇಳುತ್ತಾರೆ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನೀನು ನಡೆದುಕೊಂಡಿದ್ದೀಯೆಂದು ಜನರು ನಿನ್ನನ್ನು ದೂರಾಡಬಹುದು ಎಂಬ ವಿಷಯವನ್ನು ತಿಳಿದಿದ್ದರೂ ಕೂಡ ಈ ಅರ್ಮಿಥಿಯ ಯೋಸೇಫು ನಿಕೋದೇಮನು ಪಿಲಾತನ ಬಳಿಗೆ ಹೋಗಿ ಮರಣ ಪ್ರಮಾಣ ಪತ್ರವನ್ನು ತಂದಿದ್ದಾನೆ. ಪಿಲಾತನು, ಹೌದು, ಯೇಸು ಸತ್ತಿದ್ದಾನೆ ಅಲ್ಲವೇ? ಅವನ ಭೌತಿಕ ದೇಹವನ್ನು ನನಗೆ ದಯವಿಟ್ಟು ನೀಡಿ ಎಂದು ಕೇಳಿದ್ದಾನೆ. ಯೇಸು ಸತ್ತ ಸಮಯದಿಂದ 3 ಗಂಟೆ ಅಥವಾ 6 ಗಂಟೆಗಳ ಒಳಗೆ ಏನು ಮಾಡಬೇಕು? ಯೇಸು ಪ್ರಭುವಿನ ದೇಹವನ್ನು ಭೂಸಮಾಧಿ ಮಾಡಬೇಕು. ಆ ಮಹಾವಿಶ್ರಾಂತಿ ದಿನದೊಳಗೆ ಈ ಕೆಲಸವನ್ನು ಮಾಡದೆ ಹೋದರೆ ಯೇಸುವಿನ ಮಹತ್ವಪೂರ್ಣ ದೇಹವನ್ನು ಕಾಗೆಗಳು, ಹಕ್ಕಿಗಳು, ಇರುಳುಗಳು ಮತ್ತು ಇತರ ಪ್ರಾಣಿಗಳು ತಿನ್ನುವ ಅವಕಾಶ ಇರುತ್ತಿತ್ತು. ಹೀಗೆ ಬಿಟ್ಟು ಹೋದರೆ ಯೇಸು ಪ್ರಭುವಿಗೆ ಅಂತ್ಯಕ್ರಿಯೆ ಸರಿಯಾಗಿ ಆಗುವುದಿಲ್ಲ. ಯೇಸು ಪ್ರಭು ಹೇಳಿದ ರೀತಿಯಲ್ಲಿ ಅವರ ಸಮಾಧಿ ಮಾಡಬೇಕು. ಅವರು 3 ದಿನಗಳಲ್ಲಿ ಮರಳಿ ಬರುವಂತೆ ಆಗಬೇಕು. ಒಬ್ಬ ಶಿಷ್ಯನೂ ಕೂಡ ಬರಲಿಲ್ಲ ಅವರನ್ನು ಸಮಾಧಿ ಮಾಡಲು. ನಾವು ಒಂದು ವಿಷಯವನ್ನು ಗಮನದಲ್ಲಿಡಬೇಕು. ಮದುವೆಗೆ ಹೋಗುವುದಕ್ಕಿಂತ ಕಷ್ಟದಲ್ಲಿರುವಾಗ ಹೋಗುವವನೇ ನಿಜವಾದ ಸ್ನೇಹಿತನು. ಮದುವೆಗೆ ಹೋಗುವುದಕ್ಕಿಂತ ಕಷ್ಟದಲ್ಲಿರುವ ವ್ಯಕ್ತಿಯನ್ನು ಹೋಗಿ ಧೈರ್ಯ ನೀಡುವವನೇ ನಿಜವಾದ ಬಂಧುವು. ಯೇಸು ಪ್ರಭುವಿನ ಬಳಿ ಇದ್ದ ಒಬ್ಬರೂ ಕೂಡ ಕಾಣಿಸಲಿಲ್ಲ. ಕೊನೆಗೆ ಯೇಸುವಿನ ಸ್ವಂತ ಸಹೋದರರು ಮತ್ತು ಸಹೋದರಿಯರು ಕೂಡ ಯೇಸು ಪ್ರಭು ಭಯಾನಕವಾದ ಮರಣವನ್ನು ಅನುಭವಿಸುತ್ತಿದ್ದಾಗ ಅವನನ್ನು ನೋಡಲು ಕೂಡ ಬರಲಿಲ್ಲ. ಇಂತಹ ಕಷ್ಟಕರವಾದ ಸಮಯದಲ್ಲಿ ಧೈರ್ಯವಂತನಾದ ಯೋಸೇಫನು ಮತ್ತು ನಿಕೋದೇಮನು ಮಾತ್ರ ಅಲ್ಲಿ ಇದ್ದರು. ಯೇಸುವಿನ ಪವಿತ್ರ ದೇಹವನ್ನು ಆ ಸೈನಿಕರು ನಿಧಾನವಾಗಿ ಕೆಳಗೆ ಇಳಿಸಿದರು. ಸಿಲುವೆಯಿಂದ ಕೆಳಗೆ ಇಳಿಸಿ ಅವನ ದೇಹವನ್ನು ಸಣ್ಣ ನಾರು ಬಟ್ಟೆಯಿಂದ ಸುತ್ತಲು ಪ್ರಾರಂಭಿಸಿದರು. ಕೆಲವು ಸುಗಂಧ ದ್ರವ್ಯಗಳನ್ನು ಹಾಕಿ ಅವನ ದೇಹದಾದ್ಯಂತ ಹಚ್ಚಿದರು. ಹಚ್ಚಿದ ನಂತರ ಯೇಸು ಪ್ರಭುವಿನ ದೇಹವನ್ನು ಒಂದು ಗುಹೆಯೊಳಗೆ ಅಥವಾ ಸಮಾಧಿಯೊಳಗೆ ಇಟ್ಟರು. ಇನ್ನು 6 ಗಂಟೆಗಳು ಆಗಿಲ್ಲ. ಸಂಜೆ ಸಮಯವಾಗಿದ್ದರಿಂದ ತಕ್ಷಣ ಏನು ಮಾಡಬೇಕು? ಒಂದು ಕಲ್ಲನ್ನು ತೆಗೆದು ಹಾಕಬೇಕು. ಈ ಮಧ್ಯದಲ್ಲಿ ಈ ಮುಖ್ಯ ಯಾಜಕರು ಏನು ಮಾಡಿದರು ಅಂದರೆ ಪಿಲಾತನ ಬಳಿಗೆ ಹೋಗಿ ಹೀಗೆ ಹೇಳಿದರು, ಯೇಸು ಜೀವಂತವಾಗಿದ್ದಾಗ ಅವರು 3 ದಿನಗಳಲ್ಲಿ ಎದ್ದು ಬರುವನು ಎಂದು ಹೇಳಿದ್ದರಿಂದ ಏನು ಮಾಡಬೇಕು? ಆ ಸಮಾಧಿಯನ್ನು ಸುರಕ್ಷಿತವಾಗಿಡಬೇಕು. ಏನಾದರೂ ಯೇಸು ಕ್ರಿಸ್ತನ ಶಿಷ್ಯರು ಬಂದು ರಾತ್ರಿ ಸಮಯದಲ್ಲಿ ಕಲ್ಲನ್ನು ಸರಿಸಿ ಆ ಶವವನ್ನು ತೆಗೆದುಕೊಂಡು ಹೋದರೆ ಇನ್ನೂ ಭಯಾನಕವಾದದ್ದು ಆಗಬಹುದು ಎಂದು ಖಚಿತವಾಗಿ ಭದ್ರತಾ ವ್ಯವಸ್ಥೆ ಹಾಕಬೇಕೆಂದು ಹೇಳಿ ಈ ಮುಖ್ಯ ಯಾಜಕರು, ಸದುಕಾಯಿಗಳು ಇವರು ಎಲ್ಲರೂ ಸೇರಿ ಪಿಲಾತನನ್ನು ಕೇಳಿದರು. ಪಿಲಾತನು ಸಹ ಒಪ್ಪಿಕೊಂಡು ಆ ದಿನ ಸುಮಾರು 12ಕ್ಕೂ ಹೆಚ್ಚು ಸೈನಿಕರನ್ನು ಅಲ್ಲಿ ನಿಯೋಜಿಸಿದನು ಎಂದು ಹೇಳುತ್ತಾರೆ. ಇಲ್ಲಿ 24 ಗಂಟೆಗಳ ಕಾಲ ಭದ್ರತೆ ಒದಗಿಸಲಾಯಿತು. ಒಬ್ಬರು ಹೊರ ಹೋಗಬೇಕಾದರೆ ಮತ್ತೊಬ್ಬನು ಅಲ್ಲೇ ನಿಲ್ಲಬೇಕಾಗುತ್ತಿತ್ತು. ಆ ಕಾಲದಲ್ಲಿ ಸಿಸಿ ಕ್ಯಾಮೆರಾಗಳೇ ಇರಲಿಲ್ಲ. ಏನೂ ಇಲ್ಲದ ಸಮಯದಲ್ಲಿ ಈ ಸೈನಿಕರ ಮೂಲಕ ಶರೀರವನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು. ಅರಿಮತೆಯ ಯೋಸೇಫನು ಕಲ್ಲನ್ನು ತೆಗೆದನು. ಯೂದರ ನಾಯಕರು ಎಲ್ಲರೂ ಸೇರಿ ರೋಮನ್ ಸಾಮ್ರಾಜ್ಯವು ಆ ಸಮಾಧಿಗೆ ಒಂದು ಮುದ್ರೆ ಹಾಕಿತು.
ಸೈನಿಕರು ಹೊರಗಡೆ ಇದ್ದರು. ಎಲ್ಲ ಮಹಿಳೆಯರು ಕೂಡ ಹೋಗಿದ್ದರು. ಅವರು ತಮ್ಮ ಮನೆಗೆ ಹೋಗಿ ಪುನರುತ್ಥಾನ ಸಮಯಕ್ಕೆ ಯೇಸು ಪ್ರಭುವಿಗೆ ನಾವು ಮತ್ತೆ ಬರುವುದಾಗಿ ಹೇಳಿ ಹೋಗಿದ್ದರು. ಇಂತಹ ಸಮಯದಲ್ಲಿ ದೇವರ ಮಕ್ಕಳೇ, ನಾವು ಜಾಗ್ರತೆಯಿಂದ ಗಮನಿಸಿದರೆ ಯೇಸು ಪ್ರಭು ಸಮಾಧಿಯಲ್ಲಿ ಏನು ಮಾಡುತ್ತಿದ್ದಾನೆ ಎಂಬುದನ್ನು ನೋಡಬಹುದು. ಬಹುಮಂದಿಗೆ ಇರುವ ಪ್ರಶ್ನೆ ಎಂದರೆ, ಈ 3 ದಿನಗಳಲ್ಲಿ ಯೇಸು ಪ್ರಭು ಏನು ಮಾಡುತ್ತಿದ್ದನು? ಆ ದಿನ 6 ಗಂಟೆಗೆ ಸಮಾಧಿ ಮಾಡಲಾಯಿತು. ಆ ನಂತರ ಮಹಾವಿಶ್ರಾಂತಿ ಅಥವಾ ಎಲ್ಲರೂ ಹೋಗಿಬಿಟ್ಟರು. ಶುಕ್ರವಾರ ಸಂಜೆ 6 ಗಂಟೆಯಿಂದ ಶನಿವಾರ ಸಂಜೆ 6 ಗಂಟೆಯವರೆಗೆ ಯಾರೂ ಯಾವುದೇ ಕೆಲಸ ಮಾಡಲ್ಲ. ಯಹೂದ್ಯರಿಗೆ ಅದು ಮಹಾವಿಶ್ರಾಂತಿಯ ಸಮಯವಾಗಿದ್ದರಿಂದ ಎಲ್ಲರೂ ತಮ್ಮ ಮನೆಗಳಲ್ಲಿ ಬ್ಯುಸಿಯಾಗಿದ್ದಾಗ ಈ ಸೈನಿಕರು ಯಾರು ಎಂಬುದು. ಅವರು ರೋಮನ್ ಸಾಮ್ರಾಜ್ಯಕ್ಕೆ ಸೇರಿದವರು. ಅವರು ಯಹೂದ್ಯರ ವಿಶ್ರಾಂತಿಯನ್ನು ಪಾಲಿಸುವುದಿಲ್ಲ. ಆದ್ದರಿಂದ ಅಂತಹವರನ್ನು ಡ್ಯೂಟಿಗೆ ನೇಮಿಸಲಾಗಿದೆ. ಈಗ ಈ ವಿಶ್ರಾಂತಿ ಸಮಯದಲ್ಲಿ ಯೇಸು ಪ್ರಭು ಏನು ಮಾಡುತ್ತಿದ್ದಾನೆ ಎಂಬುದು. ಯೇಸು ಪ್ರಭು ಸಮಾಧಿಯಲ್ಲಿ ಏನು ಮಾಡುತ್ತಿದ್ದಾನೆ? ಅವನು ಚೆನ್ನಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾನಾ ಅಥವಾ ಇನ್ನೇನು ಮಾಡುತ್ತಿದ್ದಾನೋ ಎಂದು ಅನೇಕರಿಗೆ ಸಂಶಯವಿದೆ. ಆದ್ದರಿಂದ ದೇವರ ಮಕ್ಕಳೇ, ಬೈಬಲ್ ಗ್ರಂಥದಲ್ಲಿ ನೋಡಿದಂತೆ ಅಪೋಸ್ತಲ ಪೌಲನು ಒಂದು ರಹಸ್ಯವನ್ನು ಬಹಿರಂಗಪಡಿಸಿದ್ದಾನೆ. ಒಂದು ರಹಸ್ಯವನ್ನು ಬಹಿರಂಗಪಡಿಸಿದ್ದಾನೆ ಎಂದರೆ, ಎಪಿಸಿಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 89ನೇ ವಚನಗಳನ್ನು ಓದಿದರೆ, ಎಂಬಿಸಿ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 89ನೇ ವಚನಗಳು. ಆದ ಕಾರಣ ಅವನು ಆರೋಹಣವಾದಾಗ ಅವನು ಕಾಲನ್ನು ಬಂಧಿಸಿ ಮಾನವರಿಗೆ ದಾನಗಳನ್ನು ನೀಡಿದನು ಎಂದು ಹೇಳಲಾಗಿದೆ. ಮಾನವರಿಗೆ ಈ ವರಗಳನ್ನು ಒಪ್ಪಿಸಲಾಗಿದೆ ಎಂದು ಹೇಳಲಾಗಿದ್ದರೆ ನಾನು ಆರೋಹಣವೇ? ಅವನು ಎಂದರೆ ಅವನು ಭೂಮಿಯ ಕೇಂದ್ರಕ್ಕೆ, ಅವನು ಭೂಮಿಯ ಕೆಳಗೆ ಹೋಗಿದ್ದಾನೆ ಎಂದು. ಆ ಭೂಮಿಯ ಕೆಳಭಾಗಗಳಿಗೆ ಇಳಿದವನು ಎಂಬ ಅರ್ಥವನ್ನು ನೀಡುತ್ತಿದೆ ಅಲ್ಲವೇ? ಇಳಿದವನೇ ಸಮಸ್ತದಲ್ಲಿಯೂ ತುಂಬಿದಂತೆ ಆಕಾಶದಲ್ಲಿ ಆಕಾಶಮಂಡಲದ 2ಕ್ಕೂ ಮಿಗಿಲಾಗಿ ಮೇಲಕ್ಕೆ ಆರೋಹಣವಾದವನು ಅವನೇ. ನಾವು ಎಲ್ಲರೂ ವಿಶ್ವಾಸ ವಿಷಯದಲ್ಲಿಯೂ ದೇವರ ಮಗನ ಬಗ್ಗೆ ಜ್ಞಾನ ವಿಷಯದಲ್ಲಿಯೂ ಏಕತ್ವವನ್ನು ಹೊಂದಿ ಸಂಪೂರ್ಣ ಪುರುಷರಾಗುವವರೆಗೆ, ಅಂದರೆ ಕ್ರಿಸ್ತನಿಗೆ ಇರುವ ಸಂಪೂರ್ಣತೆಗೆ ಸಮಾನವಾದ ಸಂಪೂರ್ಣತೆಯನ್ನು ಹೊಂದುವವರೆಗೆ ಅವನು ಹೀಗೆ ನಿಯಮಿಸಿದ್ದಾನೆ ನೋಡಿ. ಇಲ್ಲಿ ನಾವು ನೋಡಿದಂತೆ ಆದಿ ಗ್ರಂಥದಿಂದ ಯೇಸು ಕ್ರಿಸ್ತನ ಮರಣದವರೆಗೆ ಒಂದು ಕ್ಯಾಲೆಂಡರ್ ಇದೆ. ಯೇಸು ಕ್ರಿಸ್ತನ ಮರಣದ ನಂತರದಿಂದ ಹೊಸ ಕ್ಯಾಲೆಂಡರ್ ಪ್ರಾರಂಭವಾಗಿದೆ. ನಾವು ಎಡಿ ಬಿಸಿ ಎಂದು ಯೋಚಿಸುತ್ತೇವೆ, ಆದರೆ ಬೈಬಲ್ ಗ್ರಂಥದ ಪ್ರಕಾರ ಮರಣ ಮತ್ತು ಪುನರುತ್ಥಾನ ದರ್ಶನವನ್ನು ನಾವು ಮಾತನಾಡುತ್ತಿದ್ದೇವೆ. ಈ ಪುನರುತ್ಥಾನ ಮತ್ತು ಮರಣದ ಬಗ್ಗೆ ಯೋಚಿಸಿದರೆ, ಯೇಸು ಪ್ರಭು ಯಾವಾಗ ಆತ್ಮವನ್ನು ಬಿಟ್ಟನು ಅಂದರೆ ಅದಕ್ಕೂ ಮೊದಲು ಒಂದು ಕಾಲವಿತ್ತು. ಯೇಸು ಪ್ರಭು ಪುನರುತ್ಥಾನವಾದ ನಂತರ ಪ್ರತಿ ಕಾಲವೂ ಬದಲಾಗಿದೆ. ಈ ಮಧ್ಯದಲ್ಲಿ ಯೇಸು ಪ್ರಭು ಪಾತಾಳ ಲೋಕಕ್ಕೆ ಹೋದನು. ಆ ಪಾತಾಳ ಲೋಕಗಳಿಗೆ ಹೋಗಿ ಆ ಪಾತಾಳ ಲೋಕದಲ್ಲಿ ಇದ್ದ ಪರಿಶುದ್ಧರಿಗೆ ತನ್ನ ವಾಕ್ಯವನ್ನು ನೀಡಿದನು. ಇದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಯಲು ಮೊದಲ ಪೇತೃ ಪತ್ರಿಕೆ 3ನೇ ಅಧ್ಯಾಯದ 18, 19, 20ನೇ ವಚನಗಳನ್ನು ಓದಿದರೆ, ಮೊದಲ ಪೇತೃ ಪತ್ರಿಕೆ 3ನೇ ಅಧ್ಯಾಯ 18, 19, 20ನೇ ವಚನಗಳು. ಏಕೆಂದರೆ ನಮ್ಮನ್ನು ದೇವರ ಬಳಿಗೆ ತರುವುದಕ್ಕಾಗಿ ನೀತಿವಂತರಿಗಾಗಿ ನೀತಿವಂತನಾದ ಕ್ರಿಸ್ತನು ಶರೀರದಲ್ಲಿ ಕೊಲ್ಲಲ್ಪಟ್ಟು ಆತ್ಮದಲ್ಲಿ ಜೀವಂತನಾಗಿದ್ದನು. ಪಾಪದ ವಿಷಯದಲ್ಲಿ ಒಮ್ಮೆ ಮಾತ್ರ ಬಾಧೆ ಅನುಭವಿಸಿದನು. ದೇವರ ದೀರ್ಘಶಾಂತಿ ಇನ್ನೂ ಕಾಣಿಸಿಕೊಂಡಾಗ, ಹಳೆಯದಾಗಿ ನೋಹನ ದಿನಗಳಲ್ಲಿ ಹಡಗು ತಯಾರಾಗುತ್ತಿದ್ದಾಗ ಅವಿಧೇಯರಾಗಿದ್ದವರ ಬಳಿಗೆ, ಅಂದರೆ ಬಂಧನದಲ್ಲಿದ್ದ ಆತ್ಮಗಳ ಬಳಿಗೆ ಹೋಗಿ ಅವು ವಿಧೇಯತೆ ಹೊಂದಿದ್ದವರ ಬಳಿಗೆ. ಬಂಧನದಲ್ಲಿದ್ದ ಆತ್ಮಗಳ ಬಳಿಗೆ ಅವರು ಆತ್ಮಸ್ವರೂಪಿಯಾಗಿ ಹೋಗಿ ಅವರಿಗೆ ಪ್ರಕಟಿಸಿದರು. ಏನು ಮಾಡಿದರು ಅಂತೆ? ಅವರಿಗೆ ಪ್ರಕಟಿಸಿದರು. ಇಲ್ಲಿ ನಿಲ್ಲೋಣ ಅಂತೆ. ಯೇಸು ಪ್ರಭುವಿನ ಭೌತಿಕ ದೇಹವನ್ನು ಈ ಸೆಕ್ಯೂರಿಟಿ ಗಾರ್ಡುಗಳು ಕಾಯುತ್ತಿದ್ದಾರೆ. ಯೇಸು ಪ್ರಭು ಈಗ ಏನು ಮಾಡುತ್ತಿದ್ದಾರೆ ಎಂದರೆ ಅವರು ಪಾತಾಳಕ್ಕೆ ಹೋಗುತ್ತಿದ್ದಾರೆ. ಈ ಪಾತಾಳಕ್ಕೆ ದೇಹದೊಂದಿಗೆ ಹೋಗಲು ಸಾಧ್ಯವಿಲ್ಲದ ಕಾರಣ ಯೇಸು ಆತ್ಮಸ್ವರೂಪಿಯಾಗಿ ಪಾತಾಳಕ್ಕೆ ಹೋಗಿಬಿಟ್ಟರು ಅಂತೆ. ಈ 3 ದಿನಗಳಲ್ಲಿ ಯೇಸು ಪ್ರಭು ಮಾಡಿದ ಕೆಲಸ ಎಂದರೆ ಪಾತಾಳಕ್ಕೆ ಹೋಗಿ ಅಲ್ಲಿ ಯಾರು ನೀತಿಯುತವಾಗಿ ಬದುಕಿದರೋ ಆ ಆತ್ಮಗಳಿಗೆ, ಅಲ್ಲಿ ಹೋಗಿ ಯೇಸು ಪ್ರಭು ಆ ಆತ್ಮಗಳಿಗೆ ಬೋಧನೆ ಮಾಡಿದರು. ಬೈಬಲ್ ಹೇಳುತ್ತದೆ, ಯೇಸು ಪ್ರಭು ಆತ್ಮಗಳಿಗೆ ಸುವಾರ್ತೆಯನ್ನು ಪ್ರಕಟಿಸಿದರು. ಸುವಾರ್ತೆ ಎಂದರೆ ನಾನು ರಕ್ಷಕನು ಎಂಬುದು. ನಾನೇ ರಕ್ಷಕನು, ನಾನೇ ತಪ್ಪಿ ಹೋಗಿದ್ದೇನೆ. ಯಾರು ನನ್ನ ರಕ್ತದ ಒಪ್ಪಂದದ ಅಡಿಯಲ್ಲಿ ಬರುತ್ತಾರೋ ಅವರು ಎಲ್ಲರೂ ಪರಲೋಕಕ್ಕೆ ಹೋಗುತ್ತಾರೆ, ಪರಲೋಕ ರಾಜ್ಯಕ್ಕೆ ಹೋಗುತ್ತಾರೆ ಎಂದು ಯೇಸು ಪ್ರಭು ಪ್ರಕಟಿಸಿದಾಗ ಆ ದಿನ ಏನಾಯಿತು ನೋಡಿ.
ಆ ನಂತರ ಬಂದ ಮಹಾಪ್ರಳಯದಲ್ಲಿ ಆ ಹಡಗಿನಲ್ಲಿ ಕೆಲವರು, ಅಂದರೆ 8 ಮಂದಿ ನೀರಿನ ಮೂಲಕ ರಕ್ಷಣೆ ಪಡೆದರು. ಅದಕ್ಕೆ ಹೋಲಿಕೆಯಾದ ಬಾಪ್ತಿಸ್ಮ ಈಗ ನಿಮ್ಮನ್ನು ರಕ್ಷಿಸುತ್ತಿದೆ. ಅದು ಎಂದರೆ ದೇಹದ ಮಲಿನ್ಯವನ್ನು ತೆಗೆದುಹಾಕುವುದು ಅಲ್ಲ, ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನದಿಂದಾಗಿ ದೇವರ ವಿಷಯದಲ್ಲಿ ನಿರ್ಮಲವಾದ ಮನಸ್ಸಿನ ಸಾಕ್ಷಿಯನ್ನು ನೀಡುವ ಪ್ರತ್ಯುತ್ತರವೇ ನೋಡಿ. ಇಲ್ಲಿ ಎಷ್ಟು ಅದ್ಭುತವಾಗಿ ಬರೆಯಲಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿ ಹೊಂದಿದೆ ನೋಡಿ. ಈಗ ಯೇಸು ಪ್ರಭು ಒಂದು ಆತ್ಮವಾಗಿ ಪಾತಾಳಕ್ಕೆ ಹೋದನು. ಆ ಪಾತಾಳ ಲೋಕಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ. ಅಂತಹ ಲೋಕಕ್ಕೆ ಹೋಗಿ ಅಲ್ಲಿ ಪರಿಶುದ್ಧರಾದವರು, ಅಂದರೆ ನೀತಿವಂತರು, ಅಲ್ಲಿ ಅನೇಕ ಪಾಪಿಗಳು ಇದ್ದಾರೆ. ಹಳೆಯ ಒಡಂಬಡಿಕೆಗೆ ಸೇರಿದವರು, ಯೇಸು ಕ್ರಿಸ್ತನಿಗಿಂತ ಮೊದಲು ಇದ್ದವರು ಅವರ ಬಳಿಗೆ ಹೋಗಿ ಆ ಬಂಧನದಲ್ಲಿದ್ದವರಿಗೆ ಯೇಸು ಬೋಧನೆ ಮಾಡಿದನು ಎಂದು ಹೇಳುತ್ತಾರೆ. ಆ ಬೋಧನೆಯನ್ನು ಅವರು ತಕ್ಷಣವೇ ಸ್ವೀಕರಿಸಿದರು. ಆ ಸ್ವೀಕಾರದಿಂದಾಗಿ ಸಂಭವಿಸಿದ ಘಟನೆ ಎಂದರೆ, ನಾವು ಮತ್ತಾಯ ಸುವಾರ್ತೆಯ 27ನೇ ಅಧ್ಯಾಯವನ್ನು ನೋಡಿದಾಗ ಅಲ್ಲಿ ಆ ವಿಷಯವನ್ನು ಹೇಗೆ ಬರೆದಿದ್ದಾರೆಂದರೆ ನೋಡಿ. 27ನೇ ಅಧ್ಯಾಯದಲ್ಲಿ ಯೇಸು ಪ್ರಭು ತನ್ನ ಪ್ರಾಣವನ್ನು ಬಿಟ್ಟ ನಂತರ ಏನಾಯಿತು ಎಂಬುದನ್ನು ನೋಡಿ. ಅವರು ಸಮಾಧಿಗಳಿಂದ ಹೊರಬಂದರು. ಅವರು ಸಮಾಧಿಯಿಂದ ಹೊರಬಂದರು. ಯೇಸು ಎದ್ದ ಮೇಲೆ, ಯೇಸು ಎದ್ದ ನಂತರ ಪರಿಶುದ್ಧ ಪಟ್ಟಣಕ್ಕೆ ಪ್ರವೇಶಿಸಿದರು. ಅವರು ಎಲ್ಲಿಗೆ ಹೋದರು ಎಂದು ಕೇಳುತ್ತಾರೆ. ಪರಿಶುದ್ಧ ಪಟ್ಟಣಕ್ಕೆ ಪ್ರವೇಶಿಸಿದರು. ಅದಕ್ಕೂ ಮೊದಲು ಏನಾಯಿತು ಎಂದರೆ ಭೂಮಿ ಕಂಪಿಸಿತು. ಯೇಸು 27:51 ಓದಿ. ಯೇಸು ಮತ್ತೊಮ್ಮೆ ದೊಡ್ಡದಾಗಿ ಕೂಗಿ ತನ್ನ ಪ್ರಾಣವನ್ನು ಬಿಟ್ಟನು. ಆಗ ದೇವಾಲಯದ ಪರದೆಯು ಮೇಲಿನಿಂದ ಕೆಳಗೆ 2 ಭಾಗಗಳಾಗಿ ಹರಿದು ಹೋಯಿತು. ಭೂಮಿ ಕಂಪಿಸಿತು. ಬಂಡೆಗಳು ಚೂರು ಚೂರಾಗಿ ಬಿದ್ದವು. ಸಮಾಧಿಗಳು ತೆರೆದವು. ನಿದ್ರಿಸುತ್ತಿದ್ದ ಅನೇಕ ಪರಿಶುದ್ಧರ ದೇಹಗಳು ಎದ್ದುಕೊಂಡವು. ಅವರು ಸಮಾಧಿಯಿಂದ ಹೊರಬಂದರು. ಅವರು ಸಮಾಧಿಯಿಂದ ಹೊರಬಂದದ್ದು ಯೇಸು ಎದ್ದ ಮೇಲೆ. ಯಾವಾಗ ಎದ್ದರು ಎಂದು ನೋಡಿ. ಈಗ ಯೇಸು ಪ್ರಾಣ ಬಿಟ್ಟರು. ಆ ನಂತರ ಭೂಕಂಪ ಸಂಭವಿಸಿತು. ಚೆನ್ನಾಗಿತ್ತು. ಬೆಟ್ಟಗಳು ಕದಲಿದವು, ಸಮಾಧಿಗಳು ತೆರೆದವು. ಇದಕ್ಕೆ ಯೇಸು ಪ್ರಾಣ ಬಿಟ್ಟ ನಂತರ ಈ ಭೂಮಿಯಲ್ಲಿ ಈಗಾಗಲೇ ಸಮಾಧಿಗಳಲ್ಲಿ ಇದ್ದವರು ಎದ್ದು ಬರುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡರು. ನಾವು ಏನು ಅನ್ಕೊಳ್ತೀವಿ ಅಂದ್ರೆ, ಓದಿದ ತಕ್ಷಣವೇ ಎಲ್ಲವೂ ನಡೆದಂತ ಅನ್ಕೊಳ್ತೀವಿ ನೋಡಿ. ಯೇಸು ಇಲ್ಲದ ಮೊದಲು ಅವರು ಎದ್ದು ಬರಲಿಲ್ಲ. ಓದಿ ನೋಡಿ. ಅವರು ಸಮಾಧಿಯಿಂದ ಹೊರಬಂದದ್ದು ಯೇಸು ಎದ್ದು ಬಂದ ನಂತರ. ಯಾರು ಎದ್ದು ಬಂದ ನಂತರ? ಯೇಸು ಎದ್ದು ಬಂದ ನಂತರ ಪರಿಶುದ್ಧ ಪಟ್ಟಣಕ್ಕೆ ಪ್ರವೇಶಿಸಿದರು. ಪರಿಶುದ್ಧ ಪಟ್ಟಣದೊಳಗೆ ಪ್ರವೇಶಿಸಿದರು. ಇಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಬೇಕಾದ್ದು ಏನೆಂದರೆ, ಯೇಸು ಪ್ರಭು ಆತನು ಪ್ರಾಣ ಬಿಟ್ಟ ನಂತರ ಈ ಘಟನೆ ನಡೆಯಲು ಸ್ವಲ್ಪ ಸಮಯ ತೆಗೆದುಕೊಂಡಿತು. ಓದಿದ ತಕ್ಷಣವೇ ಆಗಿಲ್ಲ, ಕೂಡಲೇ ಆಗಿಲ್ಲ. ಯಾಕೆಂದರೆ ಯೇಸು ಪ್ರಭು ಆತ್ಮ ಪಾತಾಳಕ್ಕೆ ಹೋಗಿ ವಾಕ್ಯವನ್ನು ಘೋಷಿಸಿದಾಗ ಮಾತ್ರ ಅವರು ಎಲ್ಲರೂ ಸ್ವೀಕರಿಸಿದರು. ಅದಕ್ಕಾಗಿ ಅವರು ಆತನ ಪಾದಗಳನ್ನು ಬಿಗಿಯಾಗಿ ಹಿಡಿದರು. ಆಯನ ಅವರನ್ನು ಹೊರಗೆ ತೆಗೆದುಕೊಂಡು ಅವರ ಆತ್ಮಗಳನ್ನು ಬಿಡಿಸಿದಾಗ ಅವರು ಆತ್ಮರಹಿತರಾಗಿದ್ದರು. ಅಂದರೆ ಎಲ್ಲಿ ಸಮಾಧಿ ಮಾಡಲಾಗಿತ್ತೋ ಅಲ್ಲಿನಿಂದ ಅವರು ಎದ್ದರು. ಅವರು ಅಲ್ಲಿನಿಂದ ಎದ್ದು ಯೇಸು ಎದ್ದ ನಂತರ ಅವರು ಎದ್ದರು. ಆಮೇಲೆ ಅವರು ಎಲ್ಲಿ ನಡೆಯುತ್ತಾ ಹೋದರು ಅಂತ ಕೇಳಿದರೆ ಪರಿಶುದ್ಧ ಪಟ್ಟಣಕ್ಕೆ ನಡೆದು ಹೋದರು. ಎಷ್ಟು ದೊಡ್ಡ ಭಾಗ್ಯವೋ ಎಂದು ಯೋಚಿಸಿ ನೋಡಿ. ಅದಕ್ಕಾಗಿ ನನ್ನ ಪೋಸೇನಾ ಪೌಲು ಅವರು ಸೋನಿ ಪತ್ರಿಕೆಗಳನ್ನು ಬರೆಯುತ್ತಾ, ಮೊದಲ ಸೋನಿ ಪತ್ರಿಕೆ 4:13 ವರ್ಕ್ನಿಂದ ಬರೆಯುತ್ತಾ ಇರುತ್ತಾರೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದವರು, ಆಮೇಲೆ ಜೀವಂತವಾಗಿರುವವರು. ಅವರ ಜೊತೆಗೆ ಕೂಡ ನಾವು ಒಂದಾಗಿ ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ತನಲ್ಲಿ ಇರುವವನು ಎಂದರೆ ಕ್ರಿಸ್ತನಿಗಿಂತ ಮುಂಚಿತವಾಗಿದ್ದವರು ಏನಾಗಿದ್ದಾರೆ. ಅಂದರೆ ಕ್ರಿಸ್ತನಿಗಿಂತ ಮುಂಚಿತವಾಗಿದ್ದವರು ಈಗಾಗಲೇ ಪುನರುತ್ಥಾನ ಹೊಂದಿದ್ದಾರೆ. ಮತವಿಶ್ವವಾರ್ತ 27:50 ಚಿತ್ರವಿಲ್ಲದೆ ನಮಗೆ ಏನಾಯಿತು? ಈ ಮೊದಲ ಪುನರುತ್ಥಾನದಲ್ಲಿ ಪಾಲುಗೊಂಡ ಎಲ್ಲರೂ ಕೂಡ ಯೇಸು ಪ್ರಭು ಪುನರುತ್ಥಾನವಾಗುತ್ತಿರುವಾಗ ಅವರಿಗಿಂತ ಮುಂಚಿತವಾಗಿದ್ದವರು ಕೂಡ ಒಂದೇ ಸಮಯದಲ್ಲಿ ಎದ್ದಿದ್ದಾರೆ. ಈಗ ನಾವು ಏನು ಮಾಡಲಿದ್ದೇವೆ? ಕ್ರಿಸ್ತನಲ್ಲಿ ಸತ್ತವರು ಧನ್ಯರು ಎಂದು ಬರೆಯಲಾಗಿದೆ. ಕ್ರಿಸ್ತನಲ್ಲಿ ಸತ್ತವರು ತಮ್ಮ ಸಮಾಧಿಯಿಂದ ಎದ್ದು ಬರುತ್ತಾರೆ. ಆ ನಂತರ ಜೀವಂತವಾಗಿರುವ ನಾವು ಕೂಡ ಅವರೊಂದಿಗೆ ಸೇರಿಕೊಂಡು ನಾವು ಅವರ ಜೊತೆಗೆ ಜೀವಿಸುವೆವು. ದೇವರಿಗೆ ಸ್ತೋತ್ರಗಳು. ಹಲ್ಲೆಲೂಯಾ! ಎಷ್ಟು ದೊಡ್ಡ ಭಾಗ್ಯವೋ ಒಮ್ಮೆ ಯೋಚಿಸಿ ನೋಡಿ. ದೇವರ ಮಕ್ಕಳೇ, ಎಷ್ಟು ಅದ್ಭುತವಾದ ಭಾಗ್ಯ. ಯೇಸು ಹೇಗೆ ಪುನರುತ್ಥಾನಗೊಂಡಿದ್ದಾನೋ, ಯೇಸುವಿನ ಮೊದಲು ಸತ್ತಿದ್ದವರ ಆತ್ಮಗಳೆಲ್ಲರಿಗೂ ಕೂಡ ಒಂದೇ ಸಮಯದಲ್ಲಿ ಪುನರುತ್ಥಾನವಾಗಿದೆ. ಈಗ ಯೇಸು ಶೀಘ್ರದಲ್ಲೇ ಈ ಭೂಮಿಗೆ ಮರಳಿ ಬರಲಿದ್ದಾನೆ.
ಅವರು ಬರುವ ದಿನದಲ್ಲಿ ನಾವು ಎಲ್ಲರೂ ಕೂಡ ಆ ಪುನರುತ್ಥಾನದಲ್ಲಿ ಭಾಗಿಯಾಗಲಿದ್ದೇವೆ. ದೇವರಿಗೆ ಸ್ತೋತ್ರಗಳು, ಹಲ್ಲೆಲೂಯಾ. ಆದರೆ ಇದು ನಾಶವಾಗುತ್ತಿರುವವರಿಗೆ ಒಂದು ವಿದಾಯದ ಸುದ್ದಿ. ಹೇಗಿದೆ ಅಂತ ಕೇಳುತ್ತೀರಾ? ಇದು ರಕ್ಷಿಸಲ್ಪಟ್ಟವರಿಗೆ ಮೂರ್ಖತನವಾಗಿದೆ. ದೇವರ ಶಕ್ತಿ ಇದೆ ಎಂದು ಬೈಬಲ್ ಹೇಳುತ್ತದೆ. ದೇವರ ಶಕ್ತಿ ಎಂದರೆ ನಮಗಾಗಿ ಯೇಸು ಪ್ರಭು ಶಿಲುಬೆಯಲ್ಲಿ ಸತ್ತಿರಲಿಲ್ಲವಾದರೆ ಈ ಮಹಾಭಾಗ್ಯ ನಮಗೆ ಸಿಗುತ್ತಿರಲಿಲ್ಲ. ಆದ್ದರಿಂದ ದೇವರ ಮಕ್ಕಳೇ, ಯೇಸು ಮಾಡಿದ ತ್ಯಾಗದ ಬಲದಿಂದಲೇ ಇದು ಸಾಧ್ಯವಾಗಿದೆ. ನಾವು ಕೃತಜ್ಞತೆ ಮತ್ತು ಸ್ತುತಿಗಳನ್ನು ಅರ್ಪಿಸುತ್ತಾ ದೇವರನ್ನು ಮಹಿಮಾಪಡಿಸಬೇಕಾದವರಾಗಿದ್ದೇವೆ. ಈಗ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ನೀನು ನಮಗೆ ಸಂಕ್ಷಿಪ್ತವಾಗಿ ಒಂದು ಸಂದೇಶವನ್ನು ನೀಡಬೇಕಿದೆ. ಆ ನಂತರ ನಾವು ಪ್ರಭು ಬಾಲಯ್ಯನವರ ಬಳಿಗೆ ಹೋಗಲಿದ್ದೇವೆ. ನಂತರ ಸ್ಥಳೀಯ ಪ್ರಕಟಣೆಗಳಿವೆ. ಯಾರೂ ಹೊರ ಹೋಗಬೇಡಿ. ಈಗ ನಾವು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳೋಣ. ಪರಮ ತಂದೆ, ನಿನಗೆ ವಂದನೆಗಳು. ಇಲ್ಲಿವರೆಗೆ ನೀನು ಮಾತನಾಡಿದ್ದಕ್ಕೆ ನಿನಗೆ ವಂದನೆಗಳು ತಂದೆ. ನಮ್ಮ ಹೃದಯಗಳನ್ನು ಒಂದಾಗಿ ನಿನ್ನ ವಾಕ್ಯವನ್ನು ನಮ್ಮೊಳಗೆ ಬಿತ್ತಿದ್ದಕ್ಕಾಗಿ ನಿನಗೆ ವಂದನೆಗಳು. ಇನ್ನು ನಿನ್ನ ಒಡಂಬಡಿಕೆಯನ್ನು ಬಲಪಡಿಸು ತಂದೆ. ಇಲ್ಲಿ ಇನ್ನೂ ಯಾರಾದರೂ ರಕ್ಷಣೆ ಪಡೆಯದೇ ಇದ್ದರೆ ಆ ರಕ್ಷಣೆಯ ಅನುಭವಕ್ಕೆ ಅವರನ್ನು ಸಿದ್ಧಪಡಿಸು ಎಂದು ನಾವು ಮೊದಲು ಪ್ರಾರ್ಥಿಸುತ್ತಿದ್ದೇವೆ ತಂದೆ. ನೀವಿಗೆ ಸ್ತೋತ್ರ, ಹಲ್ಲೆಲೂಯಾ. ಯುವಕರು,